ನಾವು ಬಿಜೆಪಿ ಪಕ್ಷದಲ್ಲೇ ಇದ್ದೀವಿ, 100% ಬಿಜೆಪಿ ಪಕ್ಷದಲ್ಲೇ ಸೀಟ್ ತಗೊಂಬರ್ತೀನಿ, ಬಿಜೆಪಿ ಪಕ್ಷದಲ್ಲೇ ಗೆಲ್ತೀವಿ. ಆದ್ರೆ ನಾನು ಗೆಲ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಏನ್ ಮಾಡ್ಬೇಕು ನೀವಂದ್ರೆ, ನಿಮ್ಮ ಊರುಗಳಲ್ಲಿ ಕಾಲೋನಿನಲ್ಲಿ ಪರಿಶಿಷ್ಟ ಸಮಾಜದವ್ರನ್ನ ವಿಶ್ವಾಸ ತಗೋಬೇಕು. ನಾನು ಬಿಜೆಪಿಗೆ ಹಾಕಲ್ಲ ಅಂತ ನಾನು ತಲೆ ಹಾಕಿಲ್ಲ. ಸಾಬ್ರಿದ್ರ ಕಡೆ ಶ್ರೀನಾಥ್ಗೇನೋ ನಾನು ದುಡ್ಡು ಕೊಟ್ಟಿದ್ದೀನಿ ನನ್ಗೆ ಹಾಕ್ತಾರೆ ಅಂತ ಅವ್ನು ಸುಮ್ಮನೆ ಆಗೋದ, ಒತ್ತಿದ್ರು ಕೈ ಕೆಲವರು. ಅಲ್ಲಿ 80,000 ರೀಚ್ ಆಯ್ತು. ಯಾವುದೇ ಕಾರಣಕ್ಕೂ 50,000 ಮೇಲೆ ಕಾಂಗ್ರೆಸ್ ರೀಚ್ ಆಗೋ ಚಾನ್ಸೇ ಇಲ್ಲ. ಈಗ ಆಲ್ರೆಡಿ ಆ ಹೆಣ್ಮಕ್ಳದೆಲ್ಲ ನಿಂತೋಗೈತೆ, ಕಾಸು ಬರ್ತಾ ಇಲ್ಲ. ರೈತರು ಪಾಣಿಗಳ ಮೇಲೆ ದುಡ್ಡು ಹಾಕ್ತಾ ಇದ್ರು, ಅದು ಆಗ್ತಾ ಇಲ್ಲ. ಮೋದಿ ಇವತ್ತು ಮಾತ್ರ ದುಡ್ಡು ಬರ್ತೈತೆ, ಕಾಂಗ್ರೆಸ್ ದುಡ್ಡು ಬರ್ತಾ ಇಲ್ಲ. ಅಕ್ಕಿ ಕೂಡ ಇವಾಗ 10 ಕೆಜಿ ಕೊಡ್ತಾ ಇಲ್ಲ, 5 ಕೆಜಿನೇ ಕೊಡ್ತಾ ಇರೋದು. ಅದು ಅಕ್ಕಿ ಕೂಡ ಮೋದಿ ಅವ್ರದ್ದೇನೆ ಅಕ್ಕಿ ಕೂಡ. ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು, ಬಹಳಷ್ಟು ಯೋಜನೆಗಳು ಇವತ್ತು ಸರ್ಕಾರ ಕೊಡ್ತಾರೆ. ಈಗ ಹಳ್ಳಿಗಳಲ್ಲಿ ಡ್ರೈನೇಜ್ ಕೆಲಸಗಳು, ಇನ್ನೊಂದು ಮತ್ತೊಂದು ಕೇಂದ್ರದ ದುಡ್ಡದು, ನರೇಗಾ ಯೋಜನೆದು ದುಡ್ಡದು. ಊರುಗಳಲ್ಲಿ ಪೈಪ್ಲೈನ್ ಕೆಲಸ, ಕುಡಿಯೋ ನೀರು ಪೈಪ್ಗಳಾಗ್ತಾ ಇರೋದು, ಅದು ಕೂಡ ಕೇಂದ್ರ ಸರ್ಕಾರದ್ದೇನೆ. ಜಲ್ ಜೀವನ್ ಮಿಷನ್ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. 7 ವರ್ಷ ಆಗ ಶ್ರೀನಿವಾಸ ಗೌಡರಂತೂ ಆ ವಿಧಾನಸೌಧಕ್ಕೆ ಹೋಗ್ಲೇ ಇಲ್ಲ. ನಮ್ಮ ಮನೆಯಲ್ಲಿ 5 ಲಕ್ಷ ತಂದಿಕ್ಕಿರು, ಅದು 5 ಕೋಟಿನ ತಂದಿಕ್ಕಿರು ಅಂತ ಹೇಳಿ ಯಡಿಯೂರಪ್ಪನ ಮೇಲೆ ಹೇಳ್ಬಿಟ್ಟು ಆಮೇಲೆ ನಾವು ದಬ್ಬಿಡ್ದು ಯಡಿಯೂರಪ್ಪನ ತಪ್ಪು ಹೋಗಿಲ್ಲ. 5 ವರ್ಷ ಗೌಡರ ಪೀರಿಯಡ್ ನಲ್ಲಿ ಏನೂ ಆಗಿಲ್ಲ. ಇವಾಗ 2.5 ವರ್ಷ ಕೊತ್ತೂರು ಮಂಜುನಾಥ್ ಅವ್ರು ಬಂದ್ಮೇಲೆ ಎಲ್ಲಿ ಕೆಲಸಗಳಾಗ್ತಾ ಇಲ್ಲ. ಆದ್ರೆ ಹೋಗೋದು ಪೂಜೆ ಮಾಡೋದು ಅಷ್ಟೇನೆ. ನಾನು ಬೊಮ್ಮಾಯಿ ಇದ್ದಾಗ 50 ಕೋಟಿ ರೂಪಾಯಿ ತಂದೆ ಹಳ್ಳಿಗಳಿಗೆ, ಟೌನ್ಗೆ. ಅದೇ ಕೆಲಸಗಳು ಇವತ್ತು ಟೌನ್ ನಲ್ಲಿ, ಹಳ್ಳಿಗಳಲ್ಲಿ ಅದೇ ಕಮಿಷನ್ ತಗೊಂಡು ಅದನ್ನ ಎಲ್ಲ ಕೆಲಸಗಳು ಮಾಡ್ತಾವ್ರು. ಹಾಗಾಗಿ ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿ ಏನಪ್ಪಾ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಊಹಾಪೋಹಗಳಿಗೆ ತಾವ್ಯಾರು ಕೂಡ ಕಿವಿ ಕೊಡಕ್ ಹೋಗಬೇಡಿ. ನಾವು ಕಾಸು ಕೊಡ್ಲಿ ಕೊಡ್ದಿರೋ ಹೋಗ್ಲಿ, ನಮ್ಮ ಮುಖಂಡರು 50,000 ಓಟು ಬಿಜೆಪಿ ಪಕ್ಷಕ್ಕೆ ನಿಂತ್ಕೊಂಡು ನೀವು 50,000 ಹಾಕಿದ್ದೀರ. ಸ್ವಲ್ಪ ಕಷ್ಟಪಟ್ಟಿದೆ, ಇನ್ನೊಂದು 15,000 ಬಿದ್ದಿರೋದು ನಾವು ಬೀಳ್ತದೆ ಅನ್ಕೊಂಡೇ ಇದ್ವಿ. ನಾನೆಲ್ಲೋ ಹೋಗಿ ಈ 50,000 ಓಟ್ ಸಂಪಾದನೆ ಮಾಡಕ್ಕಾದಿದ್ದ? ಈ ತರ ಜನ ಸಿಗ್ತಾರ? ಯಾವ ಊರದು? ಅವಾಗ ಮೇಟಿ ಒಬ್ರು ನಮ್ಮವರೇ, ಒಬ್ರು ತೀರೋಗವ್ರೆ. ಅಲ್ಲಿ ನಾನು 4-5 ತಿಂಗಳಿಗೆ ಎಲೆಕ್ಷನ್ ಬಂದಿದ್ದೆ. ನಾನು ಹೋಗಿ ಅಲ್ಲಿ ಸಂಸಾರ ಮಾಡಕ್ಕಾದೈತಾ, ಇಲ್ಲ ಜನ ಸಂಪಾದನೆ ಮಾಡಕ್ಕಾದ? ಇಲ್ಲ, ಸುಳ್ಳವೆಲ್ಲ. ಇಲ್ಲಿ ಏನಿದ್ರು CM ಅವರು ನಾನು ಅಷ್ಟೇ. ಇನ್ನ ಕೊತ್ತೂರ್ದೇನು ಕತೆ ಇಲ್ಲ, ಇಲ್ಲಿ ಮುಗ್ದೋಯ್ತು ಕತೆ. CM ಅವರು ಇಲ್ಲ ಹೊತ್ತೂರು ಪ್ರಕಾಶ್ ಅಷ್ಟೇ. 3ನೇ ವ್ಯಕ್ತಿ ಜಾಗ ಇಲ್ಲ ಇಲ್ಲಿ ಕೋಲಾರಲ್ಲಿ. ಶತಸಿದ್ಧ ನಾವಿಬ್ರು ಮಾತಾಡ್ಕೊಂಡಿದ್ದೀವಿ ಏನ್ ಮಾಡ್ಬೇಕು ಅಂತ. ಅದ್ರ ಬಗ್ಗೆ 2ನೇ ಮಾತೇ ಇಲ್ಲ. ಫಸ್ಟ್ ನೀವು ಗ್ರಾಮ ಪಂಚಾಯತಿಗೆ ಗೆಲ್ರಿ, ತಾಲೂಕ್ ಪಂಚಾಯತಿಗೆ ಗೆಲ್ರಿ, ನಮ್ಮ ಮೇಲೆ ಅರ್ಜಿ ಹಾಕೋದೇ ಇರಲ್ಲ. ಹಳ್ಳಿಗಳಲ್ಲಿ ನೀವು ಗೆದ್ಬಿಟ್ರೆ, ಒಂದ್ ಊರಲ್ಲೂ ಅವ್ರಿಗೆ ಒಂದು ಪಂಚಾಯತಿ ಬಂದಿಲ್ಲ ಅಂದ್ರೆ, ಒಂದು ಸೀಟ್ ಗೆಲ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ನಿಂತ್ಕೊಂತಾರೆ? ಮುಸ್ಲಿಂ ಓಟು ನಂಬ್ಕೋಬೇಕು, ನಾವು ಕಾಯ್ಕೋಬೇಕು. ಬೋಗಸ್ ಆಗ್ತಾ ಇದ್ದಂಗೆ ಮತದಾರ ಪಟ್ಟಿನಲ್ಲಿ ಇವನ್ ಮುನ್ಸ್ವಾಮಿ ಹೇಳ್ತಾನೆ, MP ex-MP ಅಣ್ಣ ಬೆಂಗಳೂರಲ್ಲಿ ಎಲ್ಲ ಬೆಂಗಳೂರಾಗ ಅವ್ರೆ, ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಓಟ್ ಹಾಕ್ಬಿಡ್ತಾರೆ, ಸಾಯಂಕಾಲ ಬಂದು ಕೋಲಾರಾಗ ಹಾಕ್ತಾರೆ ಮಾಡ್ತಾವ್ರು. ಹಂಗಾಗಿ ಆ ಓಟ್ ಕೂಡ ಕಮ್ಮಿ ಆಗಿದೆ. ಎಷ್ಟಪ್ಪ ಇರೋದು? 1000. ಅದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದೀವಿ. ಅದಕ್ಕೆ ಏನ್ ಮಾಡಬೇಕು, ಪೋಲಿಂಗ್ ಯಾವ ತರ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಆಮೇಲೆ CM ಅವರು ಕೂಡ ಒಳ್ಳೆ ಮನುಷ್ಯ ಪಾಪ. ರಾಜಕೀಯದಲ್ಲಿ ಅಷ್ಟೊಂದು ಪ್ರಭುತ್ವ ಇಲ್ಲದೆ ಇದ್ರು ಕೂಡ ಬಡವರ ಬಗ್ಗೆ ಅನುಕಂಪ ತರಿಸೋದು, ಬಡವರು ಸಹಾಯ ಮಾಡೋದು ಎಲ್ಲ ಮಾಡ್ತಾನೆ. ಆಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ, ನೀವೆಲ್ಲ ಮುಖಂಡರುಗಳು, ಎಲ್ಲ ಸಮಾಜದವರು ಕೂಡ ಇಲ್ಲಿ ಬಂದಿದ್ದೀರ. ನಾವು ಬಿಜೆಪಿ ಪಕ್ಷದಲ್ಲೇ ಇದ್ದೀವಿ, 100% ಬಿಜೆಪಿ ಪಕ್ಷದಲ್ಲೇ ಸೀಟ್ ತಗೊಂಬರ್ತೀನಿ, ಬಿಜೆಪಿ ಪಕ್ಷದಲ್ಲೇ ಗೆಲ್ತೀವಿ. ಆದ್ರೆ ನಾನು ಗೆಲ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಏನ್ ಮಾಡ್ಬೇಕು ನೀವಂದ್ರೆ, ನಿಮ್ಮ ಊರುಗಳಲ್ಲಿ ಕಾಲೋನಿನಲ್ಲಿ ಪರಿಶಿಷ್ಟ ಸಮಾಜದವ್ರನ್ನ ವಿಶ್ವಾಸ ತಗೋಬೇಕು. ಇವತ್ತು ಬಿಹಾರಲ್ಲಿ 190% ಬಿಜೆಪಿ ಗೆದ್ದೈತೆ. ಎಲ್ಲ SC ರಿಸರ್ವ್ ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ದೈತೆ. 35 ಮುಸ್ಲಿಂ ಕ್ಷೇತ್ರಗಳಲ್ಲಿ 25 ಕಡೆ ಬಿಜೆಪಿ ಗೆದ್ದೈತೆ. ಬಿಜೆಪಿ ಪಕ್ಷ SC ವಿರೋಧಿ ಅಲ್ಲ, ಮೋದಿ ಅವರು ಒಳ್ಳೆಯವರು, ಈ ದೇಶ ಕಾಯ್ತಾವ್ರೆ ಅಂತೇಳಿ ನೀವು ಆ ಸಮಾಜನ ಸ್ವಲ್ಪ ಹುರಿದುಂಬಿಸಿ. ಈಗೆಲ್ಲ ಮರ್ತವ್ರೆ, ಈಗ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಣ್ಣ ನಿಮ್ ಬಿಜೆಪಿನಾಗೆ ಇರು, ನಾವೆಲ್ಲ ಓಟ್ ಹಾಕ್ತೀವಿ, ನಾವೆಲ್ಲ ಬರ್ತೀವಿ ಅಂತ. ಇನ್ನೂ 2.5 ವರ್ಷ ಇರೋದ್ರಿಂದ ಕಾಂಗ್ರೆಸ್ ನಲ್ಲೇ ಇರಕ್ ಹೇಳಿದ್ದೀನಿ ಅವ್ರನ್ನೆಲ್ಲರೂ. ಈ ಸದ್ಯಕ್ಕೆ ಯಾರು ಬರಕ್ ಹೋಗ್ಬೇಡಿ ಅಂತ ಹೇಳಿ ಒಂದು ದೊಡ್ಡ ಸುನಾಮಿ ತರ ಇವತ್ತು ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋ ಅವರೆಲ್ಲ ಕೂಡ ಸುನಾಮಿ ತರ ನಮ್ಮ ಪಕ್ಷಕ್ಕೆ
ಬರೋದಕ್ಕೆ ಒಂದೇ ತುದಿ ಕಾಲಲ್ಲಿ ನಿಂತವ್ರೆ. ಇಲ್ಲಿ MLA ಸಿಕ್ಕೋದಿಲ್ಲ. ಅನಿಲ್ ಹತ್ರಕ್ಕೆ ಹೋಗ್ಬೇಕಂದ್ರೆ ಕಸ ಬೇಕು ಅಂದ್ರೆ MLA ತಕ್ಕ ಹೋಯ್ತು ಅನ್ಕೋ, ಅನಿಲ್ ಕಟ್ ಮಾಡ್ತಾನೆ. ಯಾಕಲ್ಲಿ ಹೋಗಿದ್ದು? ಗುಂಪುಗಾರಿಕೆ ಆಗ್ಬಿಟ್ಟೈತಿ. ಇಲ್ಲಿ MLA ಯಾರು ಅನ್ನೋದೇ ಜನಕ್ಕೆ ಅನುಮಾನ ಆಗೈತಿ. ಹಂಗಾಗಿ ಅಲ್ಲಿ ಕೂಡ ಹಳ್ಳಿಗಳ ಬಗ್ಗೆ ಇಲ್ಲ, ಕಾಲೋನಿಗಳ ಬಗ್ಗೆ ಇಲ್ಲ, ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಅಭಿವೃದ್ಧಿ ಅಂತೂ ಶೂನ್ಯ ಆಗ್ಬಿಟ್ಟೈತಿ. 1000 ಕೋಟಿ 2000 ಕೋಟಿ ಸುಮ್ಮನೆ ಬಿಡೋದು. ನಾನು 2000 ಕೋಟಿ ಎಲ್ಲಿ 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 ನಡೀತಾ ಇತ್ತು ಕೆಲಸಗಳು? ಒಂದು ಮಣ್ಕಾಲುದ್ದ ಐತೆ, ಹಳ್ಳಿಗಳು ಕಾರವಾರಕ್ಕೆ ಆಗಲ್ಲ. ಹಾಗಾಗಿ ನೀವೆಲ್ಲ ಕೂಡ ನಿಮ್ ಗ್ರಾಮಗಳಲ್ಲಿ ಬಹಳ ವಿಶ್ವಾಸದಿಂದ ಆ ಸಮಾಜವನ್ನ ಎತ್ತಿಡ್ಕೋಬೇಕು. ಯಾಕಂದ್ರೆ ಯಾರು ಕೂಡ 7 ವರ್ಷದಲ್ಲಿ ನನ್ಗೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ವರ್ತೂರ್ ಪ್ರಕಾಶ್ ಯಾರು ಬಿಟ್ಟೋಗಿಲ್ಲ. ಬೆರಳೆಣಿಕೆ ಅಷ್ಟು ಬಿಟ್ಟೋಗವ್ರೆ. ಅವರಲ್ಲಿ ಕಮರ್ಷಿಯಲ್ ಅವರು ಅವ್ರ ಬಗ್ಗೆ ತಿರ್ಗಾ ಮಾತಾಡಿದ್ರೆ ಅವ್ರು ಹೇಳೋಣ ತಿರ್ಗಾ ಬೈತಿ ಇದೆಯಾ ನಮ್ಮನ್ನ ಅಂತ ಫೋನ್ ಮಾಡ್ತಾರೆ. ಆಮೇಲೆ ಅವರೆಲ್ಲ ಒಳ್ಳೆಯವರೇ ಬಿಡಪ್ಪ, ಯಾಕೆ ಸುಮ್ಮನೆ ಯಾರ ಬಗ್ಗೆನೂ ಮಾತಾಡೋದು ಬೇಡ. ವಿಡಿಯೋಗಳು ಹೋಗ್ತಾವಲ್ಲ, ರಾತ್ರಿ ಫೋನ್ ಮಾಡಿರ್ತಾರೆ, ಇನ್ನು ನಾವು ಬರ್ತೀವಣ್ಣ, ಅಲ್ಲಿ ನಮ್ಗೇನು ಮರ್ಯಾದೆ ಇಲ್ಲ ಅಂತ. ಇವಾಗ ನಾನು ಅವ್ರನ್ನೇನ ಅಂದ್ರೆ ತಿರ್ಗಾ ಬೈತಾ ಇದ್ದಲ್ಲ ಅಣ್ಣ ನಮ್ಮನ್ನ. ಅದಕ್ಕೆ ಯಾರನ್ನು ಬೈಯೋದೇ ಬೇಡ. ಹೋಗಿರೋರೆಲ್ಲ ಬರ್ತಾರೆ ಅಷ್ಟೇನೆ. ಅವ್ರಿಗೆಲ್ಲ ಶುಭವಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಶುಭವಾಗ್ಲಿ. ಹಾ